ಅದು 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿ ಈಗ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ. 86 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಹಾಗೂ ವೈಟ್ ಟಾಪಿಂಗ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಬಟವಾಡಿ ಟು ಮಲ್ಲಸಂದ್ರದವರೆಗಿನ ರಸ್ತೆ ಅಗಲೀಕರಣಕ್ಕೆ ಮುಕ್ತಿ ಸಿಕ್ಕ ಬೆನ್ನಲ್ಲೇ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗೆ ಚಾಲನೆ. 86 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ತುಮಕೂರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿಯಾಗ್ತಿದೆ. ಅದರಂತೆ ವಾಹನಗಳ ಓಡಾಟದ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದೆ. ತುಮಕೂರು ನಗರದಲ್ಲಿರುವಂತಹ ಬಟವಾಡಿ ಟು ಮಲ್ಲಸಂದ್ರದಲ್ಲಿ ಹಾದು ಹೋಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ 206ರ ರಸ್ತೆ ಕಿರಿದಾಗಿತ್ತು. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ವಾಹನಗಳು ಅಪಘಾತ ಪ್ರಕರಣ ಜಾಸ್ತಿಯಾಗಿತ್ತು. ಇದರಿಂದ ವಾಹನ ಸವಾರರು ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಈ ರಸ್ತೆ ಅಗಲೀಕರಣ ಮಾಡಿ ಅಂತ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರು. ರಸ್ತೆ ಮಾತ್ರ ಅಗಲೀಕರಣ ಆಗಿರಲಿಲ್ಲ. ಇದೀಗ ಕೇಂದ್ರ ಸಚಿವ ವಿ ಸೋಮಣ್ಣ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 206ರ ಬಟವಾಡಿ ಟು ಮಲ್ಲಸಂದ್ರವರೆಗೆ ಸುಮಾರು 12 ಕಿಲೋಮೀಟರ್ ರಸ್ತೆಗೆ ಅಗಲೀಕರಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ರಸ್ತೆ ಅಗಲೀಕರಣ ಹಾಗೂ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಚಾಲನೆ ಕೊಟ್ಟು ಹೇಳಿದ್ದು ಹೀಗೆ. ಅಲ್ಲಿಂದ ಹಿಡಿದು ಗುಬ್ಬಿಯ ಗೇಟ್ ವರೆಗೂ ಅದೊಂದು 35 ಕೋಟಿ ರೂಪಾಯಿ. ಅಲ್ಲಿಂದ ಇಲ್ಲಿ ಸುರೇಶ್ ಗೌಡ ಕ್ಷೇತ್ರ ಮತ್ತೆ ತುಮಕೂರು ಟೌನ್ ನಲ್ಲಿ ಸುಮಾರು 85 ಕೋಟಿ ರೂಪಾಯಿ. ಈ ಚತುಷ್ಪಥ ರಸ್ತೆ ನಾವು ಅಕ್ಕಪಕ್ಕ ಆಜುಬಾಜುಲಿರ್ತಕ್ಕಂಥ ಮನೆಯವರಿಗೆ ಅಂಗಡಿಯವರಿಗೆ ವಿನಂತಿ ಮಾಡ್ತೀನಿ, ಇದು ನಿಮಗೋಸ್ಕರ ಮಾಡ್ತಾ ಇರೋದು, ಈ ಭಾಗದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು. ರಸ್ತೆ ಅಗಲೀಕರಣ ಹಾಗೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಚಾಲನೆ ಸಿಕ್ಕಿರೋದ್ರಿಂದ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ. ಜಗದೀಶ್ ಮಾಚುಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಅದು 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿ ಈಗ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ. 86 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಹಾಗೂ ವೈಟ್ ಟಾಪಿಂಗ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಬಟವಾಡಿ ಟು ಮಲ್ಲಸಂದ್ರದವರೆಗಿನ ರಸ್ತೆ ಅಗಲೀಕರಣಕ್ಕೆ ಮುಕ್ತಿ ಸಿಕ್ಕ ಬೆನ್ನಲ್ಲೇ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗೆ ಚಾಲನೆ. 86 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ತುಮಕೂರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿಯಾಗ್ತಿದೆ. ಅದರಂತೆ ವಾಹನಗಳ ಓಡಾಟದ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದೆ. ತುಮಕೂರು ನಗರದಲ್ಲಿರುವಂತಹ ಬಟವಾಡಿ ಟು ಮಲ್ಲಸಂದ್ರದಲ್ಲಿ ಹಾದು ಹೋಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ 206ರ ರಸ್ತೆ ಕಿರಿದಾಗಿತ್ತು. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ವಾಹನಗಳು ಅಪಘಾತ ಪ್ರಕರಣ ಜಾಸ್ತಿಯಾಗಿತ್ತು. ಇದರಿಂದ ವಾಹನ ಸವಾರರು ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಈ ರಸ್ತೆ ಅಗಲೀಕರಣ ಮಾಡಿ ಅಂತ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರು. ರಸ್ತೆ ಮಾತ್ರ ಅಗಲೀಕರಣ ಆಗಿರಲಿಲ್ಲ. ಇದೀಗ ಕೇಂದ್ರ ಸಚಿವ ವಿ ಸೋಮಣ್ಣ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 206ರ ಬಟವಾಡಿ ಟು ಮಲ್ಲಸಂದ್ರವರೆಗೆ ಸುಮಾರು 12 ಕಿಲೋಮೀಟರ್ ರಸ್ತೆಗೆ ಅಗಲೀಕರಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ರಸ್ತೆ ಅಗಲೀಕರಣ ಹಾಗೂ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಚಾಲನೆ ಕೊಟ್ಟು ಹೇಳಿದ್ದು ಹೀಗೆ. ಅಲ್ಲಿಂದ ಹಿಡಿದು ಗುಬ್ಬಿಯ ಗೇಟ್ ವರೆಗೂ ಅದೊಂದು 35 ಕೋಟಿ ರೂಪಾಯಿ. ಅಲ್ಲಿಂದ ಇಲ್ಲಿ ಸುರೇಶ್ ಗೌಡ ಕ್ಷೇತ್ರ ಮತ್ತೆ ತುಮಕೂರು ಟೌನ್ ನಲ್ಲಿ ಸುಮಾರು 85 ಕೋಟಿ ರೂಪಾಯಿ. ಈ ಚತುಷ್ಪಥ ರಸ್ತೆ ನಾವು ಅಕ್ಕಪಕ್ಕ ಆಜುಬಾಜುಲಿರ್ತಕ್ಕಂಥ ಮನೆಯವರಿಗೆ ಅಂಗಡಿಯವರಿಗೆ ವಿನಂತಿ ಮಾಡ್ತೀನಿ, ಇದು ನಿಮಗೋಸ್ಕರ ಮಾಡ್ತಾ ಇರೋದು, ಈ ಭಾಗದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು. ರಸ್ತೆ ಅಗಲೀಕರಣ ಹಾಗೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಚಾಲನೆ ಸಿಕ್ಕಿರೋದ್ರಿಂದ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ. ಜಗದೀಶ್ ಮಾಚುಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.
ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿ ಈಗ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ. 86 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಹಾಗೂ ವೈಟ್ ಟಾಪಿಂಗ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಬಟ್ವಾಡಿ ಟು ಮಲ್ಲಸಂದ್ರದವರೆಗಿನ ರಸ್ತೆ ಅಗಲೀಕರಣಕ್ಕೆ ಮುಕ್ತಿ ಸಿಕ್ಕ ಬೆನ್ನಲ್ಲೇ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗೆ ಚಾಲನೆ. 86 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ತುಮಕೂರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿಯಾಗ್ತಿದೆ. ಅದರಂತೆ ವಾಹನಗಳ ಓಡಾಟದ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದೆ. ತುಮಕೂರು ನಗರದಲ್ಲಿರುವಂತಹ ಬಟವಾಡಿ ಟು ಮಲ್ಲಸಂದ್ರದಲ್ಲಿ ಹಾದು ಹೋಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ 206ರ ರಸ್ತೆ ಕಿರಿದಾಗಿತ್ತು. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ವಾಹನಗಳು ಅಪಘಾತ ಪ್ರಕರಣ ಜಾಸ್ತಿಯಾಗಿತ್ತು. ಇದರಿಂದ ವಾಹನ ಸವಾರರು ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಈ ರಸ್ತೆ ಅಗಲೀಕರಣ ಮಾಡಿ ಅಂತ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರು. ರಸ್ತೆ ಮಾತ್ರ ಅಗಲೀಕರಣ ಆಗಿರಲಿಲ್ಲ. ಇದೀಗ ಕೇಂದ್ರ ಸಚಿವ ವಿ ಸೋಮಣ್ಣ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 206ರ ಬಟವಾಡಿ ಟು ಮಲ್ಲಸಂದ್ರವರೆಗೆ ಸುಮಾರು 12 ಕಿಲೋಮೀಟರ್ ರಸ್ತೆಗೆ ಅಗಲೀಕರಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ರಸ್ತೆ ಅಗಲೀಕರಣ ಹಾಗೂ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಚಾಲನೆ ಕೊಟ್ಟು ಹೇಳಿದ್ದು ಹೀಗೆ. ತಾಂತ್ರಿಕ ಕಾಲೇಜಿನ ಮುಂದಗಡೆ ನ್ಯಾಷನಲ್ ಹೈವೇ ಅಲ್ಲಿಂದ ಹಿಡಿದು ಗುಬ್ಬಿಯ ಗೇಟ್ವರೆಗೂ ಅದೊಂದು 35 ಕೋಟಿ ರೂಪಾಯಿ. ಅಲ್ಲಿಂದ ಇಲ್ಲಿ ಸುರೇಶ್ ಗೌಡ ಕ್ಷೇತ್ರ ಮತ್ತೆ ತುಮಕೂರು ಟೌನ್ ನಲ್ಲಿ ಸುಮಾರು 85 ಕೋಟಿ ರೂಪಾಯಿ. ಈ ಚತುಷ್ಪಥ ರಸ್ತೆ ನಾವು ಅಕ್ಕಪಕ್ಕ ಆಜುಬಾಜುಲಿರ್ತಕ್ಕಂಥ ಮನೆಯವರಿಗೆ ಅಂಗಡಿಯವರಿಗೆ ವಿನಂತಿ ಮಾಡ್ತೀನಿ, ಇದು ನಿಮಗೋಸ್ಕರ ಮಾಡ್ತಾ ಇರೋದು, ಈ ಭಾಗದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು. ರಸ್ತೆ ಅಗಲೀಕರಣ ಹಾಗೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಚಾಲನೆ ಸಿಕ್ಕಿರೋದ್ರಿಂದ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ. ಜಗದೀಶ್ ಮಾಚುಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಅದು ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿ ಈಗ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ. 86 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಹಾಗೂ ವೈಟ್ ಟಾಪಿಂಗ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಬಟ್ವಾಡಿ ಟು ಮಲ್ಲಸಂದ್ರದವರೆಗಿನ ರಸ್ತೆ ಅಗಲೀಕರಣಕ್ಕೆ ಮುಕ್ತಿ ಸಿಕ್ಕ ಬೆನ್ನಲ್ಲೇ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗೆ ಚಾಲನೆ. 86 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ತುಮಕೂರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿಯಾಗ್ತಿದೆ. ಅದರಂತೆ ವಾಹನಗಳ ಓಡಾಟದ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದೆ. ತುಮಕೂರು ನಗರದಲ್ಲಿರುವಂತಹ ಬಟವಾಡಿ ಟು ಮಲ್ಲಸಂದ್ರದಲ್ಲಿ ಹಾದು ಹೋಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ 206ರ ರಸ್ತೆ ಕಿರಿದಾಗಿತ್ತು.